ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಚೆಲುವಿನ ಕಂಪು. ನಾನು ಇವತ್ತು ಡ್ಯಾಂಡ್ರಫಿಗೆ ಒಂದು ಒಳ್ಳೆ ಮನೆಮದ್ದನ್ನು ಹುಡುಕೊಂಬಂದಿದ್ದೀನಿ. ಏನು ಅಂತ ಅಂದರೆ ಕಡಲೆ ಹಿಟ್ಟು ಯಾವ ರೀತಿ ಒಳ್ಳೆ ಕ್ಲೆನ್ಸರ್ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ತುಂಬ ವರ್ಷಗಳಿಂದ ಎಲ್ಲರೂ ಅದನ್ನು ಫೇಸ್ಗೆ ಯೂಸ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅದು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡಸ್ಟನ್ನು ತೆಗೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದೇ ರೀತಿಯಾಗಿ ಕಡಲೆ ಹಿಟ್ಟು ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ನ ಕೂಡ ಹೋಗಿಸುತ್ತೆ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅಂತ ಅಂದು ನಾನು ಹೇಳ್ತೀನಿ. ದೆನ್ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಕಡಲೆ ಹಿಟ್ಟು. ದೆನ್ ನಿಮ್ಮ ಕಡೆ ಉಪ್ಪು ನೀರು ಜಾಸ್ತಿ ಬರುತ್ತೆ ಅಂತ ಅಂದರೆ ಅಂಥವರು ಸ್ವಲ್ಪ ರೋಸ್ ವಾಟರ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಕಡೆ ನಾರ್ಮಲ್ ವಾಟರ್ ಇದೆ, ನಮ್ಮ ಕೂದಲಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಅಂಥವ್ರಾದರೆ ಸ್ವಲ್ಪ ನೀರನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಿಮ್ಮ ತಲೆಯಲ್ಲಿ ಸಿಕ್ಕಿಲ್ಲದೆ ಇರೋ ಹಂಗೆ ಕೂದಲನ್ನ ನೀಟಾಗಿ ಬಾಚಿಬಿಟ್ಟು ಅದಕ್ಕೆ ಕಡಲೆ ಹಿಟ್ಟನ್ನು ಯಾವ ರೀತಿ ಅಪ್ಲೈ ಮಾಡಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಕೈಯಲ್ಲಿ ತಣ್ಣೀರು ಅಥವಾ ರೋಸ್ ವಾಟರ್ ವಾಟ್ ಎವರ್ ನಿಮ್ಗೆ ಏನು ಪ್ರಿಫರೆನ್ಸ್ ಅನಿಸುತ್ತೋ ಅದನ್ನು ತೊಗೊಂಡು ಲೈಕ್ ಈ ರೀತಿಯಾಗಿ ಹಚ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಪುಡಿನೇ ಇರಲಿ, ನಾನೇನು ಪೇಸ್ಟ್ ಮಾಡ್ಕೊಂಡಿಲ್ಲ, ಅದನ್ನು ಇದೇ ರೀತಿಯಾಗಿ ಹಚ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ. ತುಂಬ ಓವರಾಗಿ ಮಾಡಬೇಡಿ, ಮತ್ತು ಸ್ವಲ್ಪ ಲೈಟಾಗಿ ಅದನ್ನು ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಅದರಲ್ಲಿ ಇರುವಂಥ ಡಸ್ಟು, ದೆನ್ ಕಡಲೆ ಹಿಟ್ಟು ಒಳ್ಳೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಲೈಕ್ ಫೇಸಲ್ಲಿರೋ ಡಸ್ಟನ್ನೆಲ್ಲ ಯಾವ ರೀತಿ ತೆಗೆಯುತ್ತೆ ಅದೇ ರೀತಿ ಕೂದಲಲ್ಲಿ ತಲೆಯಲ್ಲಿ ಇರುವಂಥ ಸ್ಕಿನ್ನಲ್ಲಿ ಇರುವಂಥ ಪೊಲ್ಯೂಷನ್ಸ್ನ ಎಲ್ಲದನ್ನೂ ನೀಟಾಗಿ ತೆಗೆಯುತ್ತೆ. ನೋಡಿ, ಅದನ್ನು ನೀಟಾಗಿ ಕೂದಲನ್ನ ಬಗೆ ಮಾಡಿಕೊಂಡು ಲೈಕ್ ನಾವು ಎಣ್ಣೆ ಹಚ್ಕೋಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ. ಆದರೆ ಯಾವುದೇ ರೀತಿಯಾದಂತಹ ಸ್ವಲ್ಪನೂ ಕೂದಲಲ್ಲಿ ಗಂಟಿರಬಾರ್ದು. ಯಾಕಂದರೆ ಗಂಟಿದ್ರೆ ನೆಕ್ಸ್ಟು ಅದು ತಲೆ ಸ್ನಾನ ಮಾಡಬೇಕಾದ್ರೆ ಎಲ್ಲ ಕಡಲೆ ಹಿಟ್ಟು ಹೋಗಿ ಸಿಗಾಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಬೈಕೊಂತೀರ, ನೀವೇ ನನ್ನ ಬಂದು ಏನು ಹೇಳ್ಕೊಟ್ಲಪ್ಪ, ಕೂದಲೆಲ್ಲ ಉದುರುತ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿಯಾಗಿ ಹಚ್ಕೊಂಡು ಪ್ಯಾಡ್ಸ್ ಮಾಡಿಕೊಂಡು ಅದನ್ನು ಕಡಲೆ ಹಿಟ್ಟು ಹಚ್ಚಿ ಈ ರೀತಿಯಾಗಿ ಮೆಸೇಜ್ ಮಾಡಿ ಸ್ವಲ್ಪನೇ. ಕಡಲೆ ಹಿಟ್ಟಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸ್ಕಿನ್ನಿಗೆ, ಅದೇ ರೀತಿಯಾಗಿ ನಮ್ಮ ಸ್ಕ್ಯಾಲ್ಪ್ಗೂ ಕೂಡ ಅದು ಬೆನಿಫಿಟ್ಸ್ ಜಾಸ್ತಿನೇ ಕೊಡುತ್ತೆ. ಸೊ ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಚ್ಚೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಆ ರೀತಿ ಗಂಟುಗಳಿರಬಾರ್ದು. ತಲೆ ಕೂದಲು ಗಂಟಾಗಿದ್ದರೆ, ಸಿಕ್ಕು ಜಾಸ್ತಿ ಇದ್ದರೆ ಅಂಥ ಟೈಮಲ್ಲಿ ಮಾತ್ರನೇ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂದರೆ ಯಾವುದೂ ಆಗಲ್ಲ. ಇದಾದಮೇಲೆ ನೀವು ಲೈಕ್ ಇಷ್ಟು ಹಚ್ಚ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಶಾಂಪೂ ಯೂಸ್ ಮಾಡಬೇಕಾ ಮಾಡಬಾರ್ದಾ ಅಂತೆಲ್ಲ ಡೌಟ್ ಇಟ್ಕೋಬೇಡಿ. ಶಾಂಪೂ ಬೇಕು ಅಂದವ್ರು ಶಾಂಪೂ ಯೂಸ್ ಮಾಡ್ಬೋದು, ಬೇಡ ಅಂತ ಅಂದರೆ ವಿತೌಟ್ ಶಾಂಪೂ ನೀವು ಸ್ನಾನ ಮಾಡ್ಬಿಟ್ಟು ಬರ್ಬೋದು, ಪರವಾಗಿಲ್ಲ, ಏನಾಗೋದಿಲ್ಲ. ದೆನ್ ಬಿಸಿ ನೀರು, ತುಂಬ ಬಿಸಿ ನೀರು ಯೂಸ್ ಮಾಡಬಾರ್ದು, ತುಂಬ ಕೋಲ್ಡ್ ನೀರು ಯೂಸ್ ಮಾಡಬಾರ್ದು.
ಲೈಕ್ 2 ಲ್ಯೂಕ್ ವಾರ್ಮ್ ವಾಟರ್, ಉಗುರು ಬೆಚ್ಚಗಿನ ನೀರು ಅಂತ ಏನು ಹೇಳ್ತಾರೆ, ಅದನ್ನು ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ನೀವು ವೀಕ್ಲಿ ಒಂದು ಸತಿ ಅಥವಾ 2 ಸತಿ ಮಾಡೋದ್ರಿಂದ, ಇಲ್ಲ 15 ದಿವಸಕ್ಕೆ ಒಂದು ಸತಿ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿ ಆಗುವಂಥ ಹೊಟ್ಟಿನ ಪ್ರಾಬ್ಲಮ್ ಯಾವುದೇ ಇದ್ರೂ ಕೂಡ ಕ್ಯೂರ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಇದು ಯೂಸ್ಫುಲ್ ಅಂತ ಅನ್ಸೋದೆ, ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.